ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನುರಾಗ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನನ್ನ ಈ ವಿಡಿಯೋ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ದಿನ ಸ್ಟಾರ್ಟ್ ಆಗೋದೇ ಒಂದು ಲೋಟ ಬಿಸಿನೀರಿಂದ ಅಂತಲೇ ಹೇಳ್ಬೋದು. ಇನ್ನು ಬಿಸಿನೀರಿಂದ ತುಂಬಾ ನಮ್ಮ ವೆಯ್ಟ್ ಲಾಸ್ಗೆ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾವು ಬಿಸಿನೀರು ಕುಡಿಯೋದ್ರಿಂದ ನಮ್ಮ ಬಾಡಿಲಿ ಫ್ಯಾಟ್ ದಿನನಿತ್ಯ ರೆಡ್ಯೂಸ್ ಆಗ್ತಾನೆ ಹೋಗ್ತಿರುತ್ತೆ. ಹಾಗೆ ನಾನು ಬಿಸಿನೀರು ಕುಡಿದಾದ್ಮೇಲೆ ಇವತ್ತು ನನ್ನ ಸ್ವಲ್ಪ ಯೋಗ ಎಕ್ಸಸೈಸ್ನ ಮುಗಿಸ್ಕೊಂಡು ಇವತ್ತು ಡಿಟಾಕ್ಸ್ ಡ್ರಿಂಕ್ಸ್, ನನ್ನ ವೆಯ್ಟ್ ಲಾಸ್ ಡ್ರಿಂಕ್ಸ್ ಏನಾಗಿತ್ತು ಅಂತ ಹೇಳಿದ್ರೆ ಎಳ್ನೀರು ತೊಗೊಬಂದಿದ್ದು ರಾಮ್ ತಂದುಕೊಟ್ಟಿದ್ರು. ಸೊ ಇವತ್ತು ಬೆಳಗ್ಗೆ ಅದನ್ನೇ ಸೇವಿಸೋಣ ಅಂಥೇಳಿ ತೊಗೊತಾ ಇದ್ದೀನಿ. ಇನ್ನು ಎಳ್ನೀರು ಕೂಡ ನಮ್ಮ ಬಾಡಿ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಹಾಗೆ ಬಾಡಿ ಹೈಡ್ರೇಟ್ ಆಗೋದು, ಈ ಬೇಸಿಗೆ ಟೈಮಲ್ಲಿ ಇದನ್ನು ಕುಡಿಯೋದ್ರಿಂದ ನಮ್ಮ ಬಾಡಿ ಹೈಡ್ರೇಷನ್ಸ್ನ ಕಮ್ಮಿ ಮಾಡ್ಬೋದು ಅಂತಲೇ ಹೇಳ್ಬೋದು. ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ಮಶ್ರೂಮ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಶ್ರೂಮ್ ಬಿರಿಯಾನಿ ಮಾಡ್ಕೊತಾ ಇದ್ದೀನಿ. ನಿನ್ನೆ ಬರಬೇಕಾದ್ರೆ ತೊಗೊಂಬಂದಿಟ್ಕೊಂಡಿದ್ದೆ ಸಂಜೆ. ಸೊ ಹಾಗಾಗಿ ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂಥೇಳಿ. ಈಗ ನೀವೇ ನೋಡ್ತಿರ್ಬೋದು ಮಶ್ರೂಮ್ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿ. ನಾವು ತಂದದ್ದು ನೆಕ್ಸ್ಟ್ ಡೇನೇ ಮಾಡಿಕೊಂಡ್ರೆ ತುಂಬ ಫ್ರೆಶ್ ಆಗಿರುತ್ತೆ, ಇಲ್ಲ ಸ್ವಲ್ಪ ಬ್ಲ್ಯಾಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಮಶ್ರೂಮು. ಇನ್ನು ನಾನು ಅದನ್ನು ಕ್ಲೀನ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಫ್ರೆಶ್ ಆಗಿರೋದ್ರಿಂದ ಹಾಗೆ ಸ್ವಲ್ಪ ತೊಳಿತಾ ಮೇಲ್ಗಡೆ ಇರೋ ಒಂದು ಲೇಯರ್ ಅದನ್ನು ರಿಮೂವ್ ಮಾಡ್ಕೊಳ್ತಾ ಹೋಗಬೇಕು. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಅದು ರಿಮೂವ್ ಆಗ್ತಿದೆ ಅಂತ ಹೇಳಿದ್ರೆ ತೊಳೆಯುವಾಗ. ಅದೇ ಥರ ಎಲ್ಲವನ್ನು ಕ್ಲೀನಾಗಿ ರಿಮೂವ್ ಮಾಡ್ಕೊಬೇಕು. ಇದು ಕ್ಲೀನಾಗಿ ಇದ್ದಿದ್ದರಿಂದ ನಂಗೆ ಅಷ್ಟೊಂದು ಏನು ಟೈಮ್ ಆಗಲಿಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಂತಲೇ ಹೇಳ್ಬೋದು. ಬೇಗ ಒಂದೊಂದು ಲೇಯರ್ನ ಕ್ಲೀನ್ ಮಾಡಿಕೊಂಡು ಇಟ್ಕೊತಾ ಇದ್ದೆ. ಇನ್ನು ಮಶ್ರೂಮ್ ಎಕ್ಸ್ಪೈರಿ ಡೇಟ್ ಆದರೂ ಪ್ಯಾಕಲ್ಲಿರುತ್ತೆ. 3 ಡೇಸ್ 4 ಡೇಸಲ್ಲಿ ಒಳಗಡೆ ಯೂಸ್ ಮಾಡಬೇಕಂತ ಹೇಳಿ. ಇನ್ನು ಅಷ್ಟು ಒಳಗಡೆ ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಮಶ್ರೂಮ್ ಬ್ಲ್ಯಾಕ್ ಬಂದ್ಬಿಡುತ್ತೆ. ಸೊ ಬ್ಲ್ಯಾಕ್ ಬರ್ತಿದೆ ಅಂತ ಹೇಳಿದ್ರೆ ಮಶ್ರೂಮ್ದು ಎಕ್ಸ್ಪೈರಿ ಡೇಟ್ ಹಾಳಾಗಿದೆ ಅಂತ ಹೇಳಿ. ಸೊ ಈಗ ನಾನು ನಿಮ್ಗೆ ಕಟ್ ಮಾಡ್ತಿರೋದು ತೋರಿಸ್ತಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಮಶ್ರೂಮ್ ಅಂಥೇಳಿ. 1 or 2 ಡೇಸ್ ಒಳಗಡೆ ಯೂಸ್ ಮಾಡಿಕೊಂಡ್ರೆ ತುಂಬ ಹೆಲ್ತಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾನು ಮಶ್ರೂಮ್ನೆಲ್ಲ ಕಟ್ ಮಾಡಿಕೊಂಡು ಸ್ಲೈಸ್ ಮಾಡಿ ಇಟ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಇನ್ನು ಇದಕ್ಕೆ ಬೇಕಾಗಿರೋ ಮಸಾಲ ಕೂಡ ರೆಡಿ ಮಾಡ್ಕೊಳ್ಳೋಣ. 1 ಇಂಚಷ್ಟು ಶುಂಠಿ ಮತ್ತು 1 ಬೆಳ್ಳುಳ್ಳಿನ ತೊಗೊಂಡು ಬಿಡಿಸಿ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಈರುಳ್ಳಿಯಷ್ಟು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಹಾಕ್ಕೊಂಡು ಅದಕ್ಕೆ ನೀರು ಹಾಕಿ ನೀಟಾಗಿ ಬ್ಲೆಂಡ್ ಮಾಡಿಕೊಂಡ್ರೆ ನಮಗೆ ಮಶ್ರೂಮ್ ಬಿರಿಯಾನಿಗೆ ಬೇಕಾಗಿರುವಂಥ ಮಸಾಲ ಐಟಮ್ ರೆಡಿಯಾಗಿ ಅಂತಲೇ ಹೇಳ್ಬೋದು. ಇನ್ನು ಸಾಲ್ಟ್ ಹಾಕಿ ಮಸಾಲ ರುಬ್ಕೊಂತು ಅಂತ ಹೇಳಿದ್ರೆ ಒಂದು ಒಳ್ಳೆ ಕಲರ್ ಬರುತ್ತೆ ಅಂತಲೇ ಹೇಳ್ಬೋದು. ಈಗ ನೀವು ನೋಡ್ತಿರ್ಬೋದಲ್ಲ ಮಸಾಲ ರೆಡಿ ಆಗಿರೋದು. ಇನ್ನು ಸ್ಟವ್ ಮೇಲೆ ಒಂದು ಪ್ಯಾನಲ್ಲಿ ಇಟ್ಕೊಂಡು ಅದಕ್ಕೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಬೇಕು ಮತ್ತು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಬೇಕು. ತುಪ್ಪ ಹಾಕೋದ್ರಿಂದ ಬಿರಿಯಾನಿ ಒಳ್ಳೆ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಎಣ್ಣೆ ಕಾದಾದಮೇಲೆ ಅದಕ್ಕೆ ಬೇಕಾಗಿರುವಂಥ ಪಲಾವ್ ಎಲೆ, ಲವಂಗ ಮತ್ತು ಕಲ್ಲುಪ್ಪು, ಚಕ್ಕೆ, ಸೋಂಪುಕಾಳು, ಸ್ಟಾರ್ ಮೊಗ್ಗು, ಏಲಕ್ಕಿ ಇಷ್ಟು ಮಸಾಲ ಐಟಮ್ನೆಲ್ಲ ಹಾಕ್ಕೊಬೇಕು. ಅದು ಸ್ವಲ್ಪ ಫ್ರೈ ಆದಮೇಲೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರ್ತೀವಲ್ಲ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊಬೇಕು ಒಳಗಡೆ. ಇನ್ನು ನಾನು ಸಣ್ಣದಾಗಿರುವ 2 ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಇದು ದಪ್ಪ ಕಟ್ ಮಾಡಿ ಹಾಕ್ಕೊಂಡ್ರೆ ಬಿರಿಯಾನಿಲಿ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿ ಅದನ್ನು ಸ್ವಲ್ಪ ಡೀಪಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಮಸಾಲ ರೆಡಿ ಮಾಡ್ಕೊಂಡಿರ್ತೀವಲ್ಲ ರುಬ್ಬಿ, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಅದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದಮೇಲೆ ಎಣ್ಣೆ ಬಿಡುವ ಟೈಮಲ್ಲಿ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಹಾಕ್ಕೊಬೇಕು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಮೊಸರು ಆ್ಯಡ್ ಮಾಡೋದ್ರಿಂದ. ಇನ್ನು ಕಟ್ ಮಾಡ್ಕೊಂಡಿರುವಂಥ ಮಶ್ರೂಮ್ನು ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮಸಾಲೆಲ್ಲ ನೀಟಾಗಿ ಮಶ್ರೂಮ್ಗೆ ಹಿಡಿಯೋ ಥರ ನೀಟಾಗಿ ಮಿಕ್ಸ್ ಕೊಡಬೇಕಂತಲೇ ಹೇಳ್ಬೋದು. ಒಂದು 5 ನಿಮಿಷನಾದರೂ ನೀಟಾಗಿ ಮಿಕ್ಸ್ ಕೊಟ್ಟು ಮಸಾಲಲ್ಲಿ ಮಶ್ರೂಮ್ ಬೇಯ್ದಮೇಲೆ ನಾನು 1.5 ಕಪ್ ಆಗುವಷ್ಟು ಇಲ್ಲ 1.5 ಲೋಟ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಸೊ ರೈಸನ್ನು ಅದನ್ನು ತೊಳೆದಿಟ್ಕೊಂಡು ಒಳಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಮಿಕ್ಸ್ ಕೊಟ್ಟಾಗ ಆ ರೈಸು ಕೂಡ ಮಸಾಲೆ ಫ್ಲೇವರ್ನ ಹಿಡಿಯುತ್ತೆ ಅಂತ ಹೇಳ್ಬೋದು.
ಇದಕ್ಕೆ ನಾನು 3 ಗ್ಲಾಸ್ ಅಷ್ಟು ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಟೇಸ್ಟಿಗೆ ಸ್ವಲ್ಪ ಸಾಲ್ಟು ಕೂಡ ಹಾಕ್ಕೊಂಡು ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಇನ್ನು ಚಿಲ್ಲಿ ಪೌಡರು ಕೂಡ ಹಾಕ್ಕೊಬೋದು, ನಿಮಗೆ ಸ್ಪೈಸಿ ಬೇಕಂತ ಹೇಳಿದ್ರೆ. ನಾನು ರುಬ್ಬಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ ಅಲ್ವಾ, ಗ್ರೀನ್ ಚಿಲ್ಲಿ. ಸೊ ನನಗೆ ಮಕ್ಕಳೆಲ್ಲ ತಿನ್ನೋದ್ರಿಂದ ಸ್ವಲ್ಪನೇ ಸ್ಪೈಸಿ ಸಾಕಂತ ಹೇಳಿ ನಾನು ಹಾಕ್ಕೊಳ್ಳಿಲ್ಲ. ಚಿಲ್ಲಿ ಪೌಡರ್ ಹಾಕೋದ್ರಿಂದ ನಿಮಗೆ ಸ್ಪೈಸಸ್ ಜಾಸ್ತಿ ಬೇಕಂತಂದ್ರೂ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀಟಾಗಿ ಬಿರಿಯಾನಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದನ್ನು ಕುದಿಯೋ ಟೈಮ್ನಲ್ಲಿ ಒಂದು 80% ಬಾಯ್ಲ್ ಆದಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮಶ್ರೂಮ್ ಬಿರಿಯಾನಿ ರೆಡಿ ಅಂತಲೇ ಹೇಳ್ಬೋದು. ಇನ್ನು ಫೈನಲ್ ಆಗಿ ನಾನು ಏನು ಬಿರಿಯಾನಿನ ಸರ್ವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ ಹೇಳಿ. ಇನ್ನು ಒಂದು ಬೌಲಿಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಎಲ್ಲ ಕಡೆಯೂ ಮಶ್ರೂಮ್ ಪೀಸಸ್ಸು ಕೂಡ ರೈಸಲ್ಲೇ ಆ್ಯಡ್ ಆಗಿದೆ ಅಂತಲೇ ಹೇಳ್ಬೋದು. ಟೇಸ್ಟ್ ಅಂತೂ ಅದ್ಭುತವಾಗಿತ್ತು. ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ. ಇನ್ನು ಇವತ್ತಿನ ನನ್ನ ಬ್ರೇಕ್ಫಾಸ್ಟಿಗೆ ಸ್ಟ್ರಾಬೆರಿ ತಂದ್ಕೊಂಡಿದ್ದೆ. ಸೊ ಪಾಪುಗೆ ಸ್ಕೂಲಿಗೆಲ್ಲ ಹಾಕಿ ಉಳ್ಕೊಂಡಿತ್ತಲ್ವ ಸ್ಟ್ರಾಬೆರಿ. ಸೊ ಅದನ್ನು ನಾನು ಇವತ್ತು ಸ್ಮೂತಿ ಮಾಡ್ಕೊಳ್ಳೋಣ ಅಂತೇಳಿ ಯೂಸ್ ಮಾಡ್ಕೊತಾ ಇದ್ದೀನಿ. ಕೆಲವೊಂದು ಸೊಪ್ಪಲ್ಲಿ ಹಾಕಿರೋದ್ರಿಂದ ಹಾಳಾಗಿರುತ್ತೆ, ಅದನ್ನು ನೀಟಾಗಿ ನೋಡಿ ತೆಗೆದಿಟ್ಕೊತಾ ಇದ್ದೆ. ನೆಕ್ಸ್ಟು ಅದನ್ನು ತೊಳ್ಕೊಂಡು ಸಣ್ಣದಾಗಿ ಸ್ಲೈಸ್ ಮಾಡಿ ಇಟ್ಕೊತಾ ಇದ್ದೀನಿ ಸ್ಟ್ರಾಬೆರಿ. ಇದ್ರ ಜೊತೆಗೆ ಸ್ವಲ್ಪ ಡೇಟ್ಸು ಕೂಡ ಮತ್ತು ಬಾದಾಮು ಕೂಡ ತೊಗೊಂಡಿದ್ದೀನಿ. ಇನ್ನು ಜಾರಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಸ್ಟ್ರಾಬೆರಿನ ಶಿಫ್ಟ್ ಮಾಡಿಕೊಂಡು ಮತ್ತು ತೊಗೊಂಡಿದ್ದಲ್ವ ಡ್ರೈ ಫ್ರೂಟ್ಸು ಅದನ್ನೆಲ್ಲ ಸ್ವಲ್ಪ ಸ್ಲೈಸಸ್ ಮಾಡಿ ಇಟ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಇವತ್ತು ಕರ್ಡ್ನ ಯೂಸ್ ಮಾಡ್ಕೊಂಡು ನಾನು ಸ್ಮೂತಿ ಮಾಡ್ಕೊತಾ ಇದ್ದೀನಿ. ಹಾಲು ಕೂಡ ಯೂಸ್ ಮಾಡ್ಕೊಬೋದು, ಬಟ್ ನಾನು ಇವತ್ತು ಕರ್ಡ್ನ ಯೂಸ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಚಿಯಾ ಸೀಡ್ಸು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಸ್ಮೂತಿ ಟೇಸ್ಟು. ಯಾವುದೇ ಥರ ಶುಗರ್ ಮತ್ತು ಯಾವುದೇ ಥರ ಟೇಸ್ಟಿಗೆ ಸ್ವೀಟಿಗೆ ನಾನೇನು ಆ್ಯಡ್ ಮಾಡ್ಕೊಂಡಿಲ್ಲ, ಡೇಟ್ಸ್ ಅಷ್ಟೇ. ಅದೇ ಒಳ್ಳೆ ಟೇಸ್ಟ್ ಕೊಡ್ತಾಯಿತ್ತು ಅಂತಲೇ ಹೇಳ್ಬೋದು. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ನನ್ನ ಇವತ್ತಿನ ಬ್ರೇಕ್ಫಾಸ್ಟ್ ಸ್ಟ್ರಾಬೆರಿದಂತ ಹೇಳಿ. ಇನ್ನು ನನ್ನ ಲಂಚಿಗೇನು ಕೂಡ ಏನು ಮಾಡ್ಕೊಳ್ಳೋಣ ಅಂತೇಳಿ ಯೋಚನೆ ಮಾಡ್ತಿದ್ದಾಗ ಸ್ವಲ್ಪ ಮಶ್ರೂಮ್ ಎತ್ತಿಟ್ಕೊಂಡಿದ್ದೆ. ಅದರಲ್ಲೇ ಇವತ್ತು ವೆಜಿಟೇಬಲ್ ಸಲಾಡ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಇವತ್ತು ತುಂಬ ವೆಜಿಟೇಬಲ್ನ ಆ್ಯಡ್ ಮಾಡ್ಕೊಳ್ಳೋಣ ಅಂತೇಳಿ ಕ್ಯಾಬೇಜ್ ಇತ್ತು. ಸೊ ಅದನ್ನು ಕೂಡ 1-2-3 ಲೀಫ್ನ ಬಿಡಿಸ್ಕೊಂಡೆ. ಅದನ್ನು ನೀಟಾಗಿ ಸ್ಲೈಸ್ ಮಾಡ್ಕೊತಾ ಇದ್ದೀನಿ. ಇದು ಜಾಸ್ತಿ ಬಾಯ್ಲ್ ಆಗೋ ಅವಶ್ಯಕತೆ ಇಲ್ಲ, ಏನು ಕುಕ್ ಆಗುವಷ್ಟು ಯಾವ ಥರ ಸ್ಲೈಸಸ್ ಬೇಕಾದರೂ ಮಾಡ್ಕೊಬೋದು. ಸ್ವಲ್ಪ ಅದನ್ನು ಏನು ಬಿಸಿ ಕುಕ್ ಮಾಡಿದ್ರೆ ಸಾಕು, ಅದು ಬೇಗನೆ ಕುಕ್ ಆಗುತ್ತೆ ಅಂತಲೇ ಹೇಳ್ಬೋದು ಕಾಲಿಫ್ಲವರ್. ಇನ್ನು ಇಷ್ಟು ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಹೆಂಗೋ ಸುಮ್ಮನೆ ಸಿಂಪಲಾಗಿ ನಾನು ಮಾಡಿಕೊಂಡೆ, ಹಿಂಗೆ ಇರಬೇಕಂತ ಏನಿಲ್ಲ. ಇದ್ರ ಜೊತೆಗೆ ಕ್ಯಾರೆಟ್ ಕೂಡ ತೊಗೊತಾ ಇದ್ದೀನಿ. ಇನ್ನು ಕ್ಯಾರೆಟ್ ಅಂತೂ ತುಂಬ ಸಣ್ಣದಾಗಿ ಸ್ಲೈಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಬಾಯ್ಲ್ ಮಾಡೋಕ್ಕೆ ಏನು ಕುಕ್ ಮಾಡೋಕ್ಕೆ ತುಂಬ ಟೈಮ್ ಬೇಕಾಗತ್ತೆ ಅಂತ ಹೇಳಿ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಏನು ಸಣ್ಣದಾಗಿ ಮಾಡೋದ್ರಿಂದ ಬೇಗ ರೆಡಿ ಆಗುತ್ತೆ ನನ್ನ ಸಲಾಡ್ ಅಂತಲೇ ಹೇಳ್ಬೋದು. ಇನ್ನು ನಾನು ಮಾಡ್ಕೊಂಡಿರೋ ಸ್ಲೈಸಸ್ ನೋಡಿ ಎಷ್ಟು ಚೆನ್ನಾಗಿ ಸಣ್ಣದಾಗಿದೆ ಅಂತ ಹೇಳಿ. ಇನ್ನು ಇದ್ರ ಜೊತೆಗೆ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಕ್ಯಾಪ್ಸಿಕಮ್ ಅಂತೂ ಎಲ್ಲದಕ್ಕೂ ಯೂಸ್ ಮಾಡ್ಕೊಬೋದು. ಸೊ ನನಗೆ ಅದನ್ನು ಯೂಸ್ ಮಾಡ್ಕೊಂಡು ಟೇಸ್ಟ್ ಮಾಡೋರು ಇರುತ್ತಲ್ಲ, ಟೇಸ್ಟು ತುಂಬ ಇಷ್ಟ ಅಂತಲೇ ಹೇಳ್ಬೋದು. ಇನ್ನು ನಾನು ತುಂಬ ಸಣ್ಣದಾಗಿ ಸ್ಲೈಸ್ ಮಾಡಿಟ್ಕೊಂಡಿದ್ದೆ. ಫ್ರೈ ಮಾಡೋದ್ರಿಂದ ಬೇಗ ಆಗುತ್ತೆ ಕುಕ್ ಅಂತ ಹೇಳಿ. ಇನ್ನು ಈ ಆನಿಯನ್ನಂತೂ ಎಷ್ಟು ಒಂದು 4 ಪೀಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಹಿಂಗೆ ಬಿಡಿಸಿಟ್ಕೊತಾ ಇದ್ದೀನಿ. ಈ ಥರ ಮಾಡಿಕೊಂಡಾಗ ಚೆನ್ನಾಗಿ ಬರುತ್ತೆ ಒಂದು ನನ್ನ ವೆಜಿಟೇಬಲ್ ಸಲಾಡ್ ಅಂತ ಹೇಳಿ. ಇನ್ನು ಇದಕ್ಕೆ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಪ್ಯಾನಲ್ಲಿಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಹೊತ್ತು ಕುಕ್ ಆದಮೇಲೆ ನಾನು ಕಟ್ ಮಾಡ್ಕೊಂಡಿರುವಂಥ ವೆಜಿಟೇಬಲ್ ಕ್ಯಾರೆಟ್ ಕೂಡ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಕ್ಯಾಪ್ಸಿಕಮ್ನು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಇದೆಲ್ಲ ತುಪ್ಪದಲ್ಲಿ ಸ್ವಲ್ಪ ಕುಕ್ ಆಗಬೇಕು.
ಬೇಯಬೇಕು. ಅದೆಲ್ಲ ಒಂದು 30-40% ಅದೆಲ್ಲ ಬೆಂದ ಮೇಲೆ ಕ್ಯಾಬೇಜ್ನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೇಕು. ಸೊ ಇದು ಜಾಸ್ತಿ ಕುಕ್ ಆಗೋಷ್ಟು ಟೈಮ್ ಬೇಕಾಗಲ್ಲ, ಇದು ಬೇಗನೆ ಕುಕ್ ಆಗಿಬಿಡುತ್ತೆ ಅಂತ ಹೇಳಿ ಫೈನಲ್ ಹಾಕ್ಕೊಂಡ್ರೆ ಓಕೆ. ಇನ್ನು ನಾನು ಸ್ವಲ್ಪ ಟೇಸ್ಟಿಗೆ ಸಾಲ್ಟು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಉಪ್ಪು ಹಿಡಿದ್ಮೇಲೆ ನಾನು ಇನ್ನು ಮಶ್ರೂಮ್ನ ತೆಗೆದಿಟ್ಕೊಂಡಿದ್ದೆ ಅಲ್ವ ಸ್ವಲ್ಪ, ಅದನ್ನು ಕೂಡ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫೈನಲ್ ಇದು ಮಶ್ರೂಮ್ ಅಂತಲೇ ಹೇಳ್ಬೋದು. ಇಷ್ಟು ನನ್ನ ಸಲಾಡಿಗೆ ನಾನು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಒಂದು ಮೇಲ್ಗಡೆ ಪ್ಲೇಟ್ ಏನಾದರೂ ಹಾಕಿ ಮುಚ್ಚಿಟ್ರೆ ಸ್ವಲ್ಪ ಅದು ಸ್ಟೀಮಿಂಗ್ ಆಗಿ ಬಾಯ್ಲ್ ಆದರೆ ಕಂಪ್ಲೀಟಾಗಿ ನನ್ನ ವೆಜಿಟೇಬಲ್ ಸಲಾಡ್ ರೆಡಿ ಅಂತಲೇ ಹೇಳ್ಬೋದು. ಫೈನಲಾಗಿ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಗೆ ಚಿಲ್ಲಿ ಫ್ಲೇಕ್ಸ್ನ ಯೂಸ್ ಮಾಡಿ ನನ್ನ ವೆಜಿಟೇಬಲ್ ಹೆಲ್ತಿ ಸ್ನ್ಯಾಕ್ಸ್ ರೆಡಿ ಅಂತಲೇ ಹೇಳ್ಬೋದು. ನಾಟ್ ಲೈಕ್ ಸ್ನ್ಯಾಕ್ಸ್, ದಿಸ್ ಇಸ್ ಮೈ ಲಂಚ್ ಅಂತಲೇ ಹೇಳ್ಬೋದು. ಇದಾಗಿತ್ತು ನನ್ನ ಕಂಪ್ಲೀಟ್ ಇವತ್ತಿನ ವ್ಲಾಗ್ ಅಂತಲೇ ಹೇಳ್ತೀನಿ. ಈ ಕಂಪ್ಲೀಟ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನೀವು ಮಾಡಬೇಕಾಗಿರೋದಿಷ್ಟೇ, ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೈ ವಿಡಿಯೋಸ್. ಇದು ನನ್ನ ಫೈನಲ್ ಕ್ಲಿಪ್ಪಿಂಗ್ ನಾನು ಸರ್ವ್ ಮಾಡ್ತಿರೋದು. ನಿಮಗೆಲ್ಲ ಇದೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ನನ್ನ ಡಯಟಿಂಗ್ ಡಿಶ್ನ ತೋರಿಸ್ತಿದ್ದೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.